ಆತ್ಮೀಯ ವೀಕ್ಷಕರೇ, ಸಾಮಾಜಿಕ ಬದುಕಿನ ಕೆಲವು ಮಹತ್ವದ ವಿಷಯಗಳು, ವಾಸ್ತವಿಕ ಬದುಕಿನ ಜನರ ಭಾವನೆಗಳು, ಆಧ್ಯಾತ್ಮಿಕ ಕೆಲವು ಆಲೋಚನೆಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಜನರ ಭಾವನೆಗಳು ಯಾವ ರೀತಿ ಇದೆ, ಯಾವ ರೀತಿ ಬದಲಾಗ್ತಾ ಇದೆ, ಇವುಗಳ ಮೇಲೆ ಕೆಲವು ವಿಷಯಗಳು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ಕಬ್ಬಿಣವು ಯಾವತ್ತೂ ಕೆಟ್ಟದಲ್ಲ, ಆದರೆ ಅದು ಅದರ ತುಕ್ಕಿನಿಂದ ಹಾಳಾಗಿ ಹೋಗ್ತದೆ. ಅದೇ ಥರ ಮನುಷ್ಯನು ಹಾಳು ಆಗುವುದಿಲ್ಲ. ಅವನ ವಿಚಾರ ಮತ್ತು ಅವನ ಸುತ್ತಮುತ್ತಲಿನ ಪರಿಸರದಿಂದ, ಸುತ್ತಮುತ್ತಲಿನ ಗೆಳೆಯರ ಸಂಬಂಧದಿಂದ, ಸಂಘದಿಂದ, ಬೇರೆಯವರಿಂದ ಮತ್ತು ಅವನ ಕೆಟ್ಟ ಚಟಗಳಿಂದ ಹಾಳು ಮಾಡಿ ಬಿಡುತ್ತದೆ, ಹಾಳಾಗಿ ಹೋಗುತ್ತಾನೆ. ಇಲ್ಲಿ ಯಾರು ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುವನು, ಅವನೇ ಅತ್ಯಂತ ಧೈರ್ಯಶಾಲಿಯಾಗಿರುತ್ತಾನೆ. ಮತ್ತು ಬೇರೆಯವರ ತಪ್ಪನ್ನು ಕ್ಷಮಿಸುವನು, ಅವನು ಅತ್ಯಂತ ಬಲಶಾಲಿಯಾಗಿರುತ್ತಾನೆ. ಮತ್ತು ಬೇರೆಯವರ ತಪ್ಪನ್ನು ಮರೆಯಲು ಸಾಧ್ಯವಿರುವವನು ಜೀವನದಲ್ಲಿ ಅತ್ಯಂತ ಸುಖಿಯಾಗಿರುತ್ತಾನೆ, ಸಂತೋಷವಾಗಿರುತ್ತಾನೆ, ನೆಮ್ಮದಿಯಾಗಿರುತ್ತಾನೆ. ಇಲ್ಲಿ ನಮ್ಮ ಸಂಬಂಧಗಳು ಮುರಿದು ಬೀಳುತ್ತವೆ. ಇದಕ್ಕೆ ಕಾರಣ, ನೀವು ಎಲ್ಲಿವರೆಗೆ ಸಂಬಂಧಿಕರ ಭಾವನೆಗಳಿಗೆ, ಅವರ ವಿಚಾರದಂತೆ ನಡೆದುಕೊಳ್ಳುತ್ತೀರೋ, ನಿಮ್ಮಿಂದ ಅವರಿಗೆ ಲಾಭ ಇರುತ್ತದೆಯೋ, ಅಲ್ಲಿವರೆಗೆ ಮಾತ್ರ ಸಂಬಂಧ ಗಟ್ಟಿಯಾಗಿರುತ್ತದೆ. ನೀನು ಎಲ್ಲರನ್ನೂ ನಗಿಸುತ್ತಾ ಇರುತ್ತಿ, ಎಲ್ಲರನ್ನೂ ಸಹಾಯ ಮಾಡುತ್ತಾ ಇರುತ್ತಿ, ಎಲ್ಲರಿಗೂ ಅವಶ್ಯಕತೆ ಇತ್ತು, ಕೊನೆಗೆ ನಿನ್ನಿಂದಲ್ಲ ಏನೂ ಲಾಭ ಸಿಗದೆ ನಿನ್ನಿಂದ ನಿಧಾನಕ್ಕೆ ಎಲ್ಲರೂ ಜರುಗಿಕೊಳ್ಳುತ್ತಾರೆ, ದೂರ ಸರಿದುಕೊಳ್ಳುತ್ತಾರೆ. ಎಲ್ಲಿವರೆಗೆ ಲಾಭ ಇದೆಯೋ ಅಲ್ಲಿವರೆಗೆ ಮಾತ್ರ ಸಂಬಂಧ. ಇದು ಕಲಿಯುಗ, ಸ್ವಾರ್ಥದ ಪ್ರಪಂಚ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದಿಲ್ಲ. ಸಮಯ ಬಂದಾಗ ಮಾತ್ರ ಗೊತ್ತಾಗ್ತದೆ. ಜೀವನದಲ್ಲಿ ಅಹಂಕಾರ ಮಾಡಬಾರದು. ಇದರಿಂದ ಏನೂ ಲಾಭವೂ ಇಲ್ಲ, ಇದರಲ್ಲಿ ಲಾಭ ಬರುವ ಅಂಶವೂ ಕೂಡ ಇಲ್ಲ. ಇದು ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ, ಮನುಷ್ಯನ ವ್ಯಕ್ತಿತ್ವ ಹಾಳು ಮಾಡಿಬಿಡುತ್ತದೆ. ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಸಮಯ ಬಂದೇ ಬರುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾಗುತ್ತಾರೆ. ಇವತ್ತು ಒಬ್ಬ ಮೇಲೆ ಇದ್ದಾನೆ, ನಾಳೆ ಮತ್ತೆ ಕೆಳಗೆ ಬರ್ಬೋದು. ಇವತ್ತು ಕೆಳಗೆ ಇದ್ದವನು ನಾಳೆ ಮತ್ತೆ ಮೇಲೆ ಹೋಗಬಹುದು. ಆದ್ದರಿಂದ ಶಾಂತದಿಂದ ಇರಬೇಕು, ದೇವರ ಮೇಲೆ ವಿಶ್ವಾಸ ಇಡಿ ಮತ್ತು ಬೇರೆಯವರಿಗೆ ಸಹಾಯ ಮಾಡುತ್ತಾ ಇರಿ. ಇದೇ ನಿಜವಾದ ಜೀವನ, ಇದೇ ನಿಜವಾದ ಪೂಜಾ. ಇಲ್ಲಿ ಒಂದು ಮಾತು, ಅದೇನೆಂದರೆ, ಎಲ್ಲರೂ ಹೇಳ್ತಾರೆ ಕಲಿಯುಗ ಬಂತು, ಕಲಿಯುಗ ಬಂತು ಅಂತ. ಈ ಕಲಿಯುಗ ತಂದವರು ಯಾರಪ್ಪ? ಇಲ್ಲಿ ಮನುಷ್ಯನು, ಜನರು ಕೆಲವು ಸಂಸ್ಕಾರಗಳನ್ನು ಮರೆತು ಬಿಡ್ತಾ ಇದ್ದಾರೆ, ಕೆಲವು ವಿಷಯಗಳನ್ನು ಮರೆತು ಬಿಡ್ತಿದ್ದಾರೆ. ಸ್ತ್ರೀಯು ತನ್ನ ನಾಚಿಕೆ ಬಿಟ್ಟಳು, ಪುರುಷನು ಸಂಸ್ಕಾರ ಮರೆತನು, ಗುರುವು ತನ್ನ ಧರ್ಮ ಮರೆತು ಬಿಟ್ಟನು.
ನೀತನು ಅವನ ಕರ್ಮ ಮರೆತು ಬಿಟ್ಟನು. ಮತ್ತೇನು ಮನುಷ್ಯನು ತನ್ನ ಮನುಷ್ಯತ್ವವನ್ನೇ ಮರೆತು ಬಿಟ್ಟನು. ಕಲಿಯುಗ ಬದಲಾಯಿತು, ಕಲಿಯುಗ ಬಂತು ಎಂದು ಹೇಳ್ತಾರೆ. ಎಲ್ಲ ಇದ್ದಂತೆ ಇದೆ. ಅದೇ ಸೂರ್ಯ, ಅದೇ ಚಂದ್ರ, ಅದೇ ನಕ್ಷತ್ರ, ಅದೇ ಗಾಳಿ, ಅದೇ ನೀರು. ಇನ್ನೇನು ಎಲ್ಲಿ ಬದಲಾಗಿದೆ? ಜನರ ಭಾವನೆಗಳು, ವಿಚಾರಗಳು, ನಡೆನುಡಿ, ಸಂಸ್ಕೃತಿ, ಸಂಸ್ಕಾರದಲ್ಲಿ ಬದಲಾಗಿದೆ ಅಷ್ಟೇ. ಎಲ್ಲವೂ ನಿಸರ್ಗ ಇದ್ದಂತೆ ಇದೆ. ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗಬೇಕೆಂದು ವಿಚಾರ ಮಾಡಿದರೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಈ ಸಮಾಜ ಜನರೊಂದಿಗೆ ಹೇಳಿಕೊಳ್ಳಬೇಡಿ. ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ ಕೆಲವು ಪ್ರಾರಂಭಿಕ ಇಲ್ಲವಾದರೆ ಈ ಸಮಾಜ ಬಹಳ ಸ್ವಾರ್ಥ. ನಿಮ್ಮ ಕೆಲಸಕ್ಕೆ ಅಡ್ಡಗಾಲು ಹಾಕುತ್ತಾರೆ. ನಿಮ್ಮ ಮನೆ ಯಾವುದೇ ಕಷ್ಟಗಳಾಗಲಿ ಅಥವಾ ತೊಂದರೆಗಳಾಗಲಿ, ಇನ್ನು ನಿಮ್ಮ ಮನೆಯ ವೈಯಕ್ತಿಕ ವಿಚಾರಗಳಾಗಲಿ ಬೇರೆಯೊಬ್ಬರಿಗೆ ಹೇಳಬೇಡಿ. ಏಕೆಂದರೆ ಈ ಕಲಿಯುಗದಲ್ಲಿ ಜನರು ಸಹಾಯ ಮಾಡುವುದು ತುಂಬಾ ಕಡಿಮೆ, ಆದರೆ ಮಜಾ ಮಾಡುವುದು ಹೆಚ್ಚಿಗೆ ತೆಗೆದುಕೊಳ್ಳುತ್ತಾರೆ. ಶಾಂತತೆಯಿಂದ ಕಲಿತುಕೊಳ್ಳಿ, ಏಕೆಂದರೆ ಮಾತನಾಡುವವರು ಹೆಚ್ಚು ಜನ ಇರುತ್ತಾರೆ, ಆದರೆ ಕಲಿಸಿಕೊಡುವವರು ತುಂಬ ಕಡಿಮೆ ಜನ ಇರುತ್ತಾರೆ. ಇದು ಕಲಿಯುಗ. ಚಿಕ್ಕ ಚಿಕ್ಕ ಕೆಲಸ ಅಂತ ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಳ್ಳಬೇಡಿ. ಇವೇ ಮುಂದೆ ಹೆಮ್ಮರವಾಗಿ ಬೆಳೆಯಬಹುದು. ನಿನ್ನ ಹಣೆಬರ ಮತ್ತು ನೀನು ಮಾಡುವ ಕೆಲಸ ಶ್ರದ್ಧೆಯಿಂದ ಇದ್ದರೆ ಇವತ್ತಿಲ್ಲ ನಾಳೆ ಗೆಲುವು ಖಂಡಿತ. ಇವತ್ತು ಭಿಕ್ಷಾಧಿಪತಿ, ನಾಳೆ ಲಕ್ಷಪತಿ ಆಗ್ಬೋದು. ಒಂದು ದಿನ ಒಬ್ಬ ಮನುಷ್ಯನು ಒಬ್ಬ ಸನ್ಯಾಸಿಗೆ ಒಂದು ಪ್ರಶ್ನೆ ಕೇಳಿದ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪಾಪ ಯಾವುದು ಅಂತ. ಆವಾಗ ಸನ್ಯಾಸಿ ಹೇಳಿದ, ಎಲ್ಲಕ್ಕಿಂತ ದೊಡ್ಡ ಪಾಪ ಅದು ಇನ್ನೊಬ್ಬರ ಮನಸ್ಸು ನೋಯಿಸುವುದು, ಇನ್ನೊಬ್ಬರ ಬಗ್ಗೆ ಚುಗಲಿ ಹೇಳುವುದು. ಇದರಿಂದ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಅದಕ್ಕೆ ಬೇರೊಬ್ಬರ ಮನಸ್ಸು ನೋಯಿಸಬೇಡಿ, ಇನ್ನೊಬ್ಬರ ಬಗ್ಗೆ ಅವಹೇಳನ ಮಾಡಬೇಡಿ, ಚುಗಲಿ ಹೇಳಬೇಡಿ. ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಈ ಭೂಮಿ ಮೇಲೆ ಮನುಷ್ಯನ ಬದುಕು ಹೇಗಿರಬೇಕೆಂದರೆ ಸದಾ ಹರಿಯುತ್ತಿರುವ ನದಿಯ ನೀರಿನಂತಿರಬೇಕು. ಬೆಲೆ ಇಲ್ಲದ ಮಾನವನ ಜೀವನ ಮತ್ತು ಬೆಲೆ ಇಲ್ಲದ ಮಾನವನ ಜೀವನ ಆಗಿರಬಾರದು. ಸತ್ತ ಮೀನನ್ನು ನದಿಯು ನೀರಿನಿಂದ ದಡಕ್ಕೆ ತಳ್ಳಿ ಹಾಕುತ್ತದೆ. ಹಾಗೆ ಹಣವಿಲ್ಲದ, ಗುಣವಿಲ್ಲದ ಮನುಷ್ಯನಿಗೆ ಅವನ ಕುಟುಂಬವೇ ಮನೆಯಿಂದ ಹೊರಗೆ ಹಾಕುತ್ತದೆ. ಅಲ್ಲದೆ ಈ ಸಮಾಜವೇ ಮೂಲೆಗೆ ತಳ್ಳಿ ಬಿಡುತ್ತದೆ. ಅಂದರೆ ಮೀನು ಈಜುತ್ತಾ ಇದ್ದರೇ ಮೀನಿಗೆ ಬೆಲೆ ಇರುವುದು, ಮತ್ತು ಮನುಷ್ಯ ಕಷ್ಟಪಟ್ಟು ದುಡಿಯುತ್ತಾ ಇದ್ದರೇ ಅವನಿಗೆ ಬೆಲೆ ಇರುವುದು. ಈಗಿನವರು ಹೇಳುತ್ತಾರೆ ಕಾಲ ಬದಲಾಯಿತು ಅಂತ. ಕಾಲ ಎಲ್ಲಿ ಬದಲಾಗಿದೆ? ಅದೇ ಭೂಮಿ, ಅದೇ ನಕ್ಷತ್ರ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ದಿಶೆಗಳು, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಎಲ್ಲವೂ ಮೊದಲಿನಂತೆ ಇವೆ. ಮೆಣಸಿನಕಾಯಿ ಅದರ ಖಾರವನ್ನು ಬದಲಾಗಲಿಲ್ಲ, ಮರದ ಹಸಿರು ಎಲೆಗಳು ಬದಲಾಗಲಿಲ್ಲ, ಸೂರ್ಯನ ತನ್ನ ದಿಶೆಯನ್ನು ಬದಲಾಗಲಿಲ್ಲ, ದರ್ಪಣ ತನ್ನ ತೋರಿಸುವ ಮುಖ ಬದಲಿಸಲಿಲ್ಲ, ರಕ್ತ ಕೊಡೋ ಎಲ್ಲರದು ಇವತ್ತು ಕೂಡ ಹಾಗೆ ಇದೆ, ಗಡಿಯಾರವು ಮೊದಲಿನ ಥರನೇ ಇದೆ, ಅದೇ ವೇಳೆ ಕಾಲ ಸಮಯ ಪ್ರಕಾರನೇ ನಡೆಯುತ್ತದೆ, ಯಾವುದೇ ಬದಲಾಗಲಿಲ್ಲ. ಆದರೆ ಇಲ್ಲಿನ ಜನರ ಭಾವನೆಗಳು, ಮನಸ್ಸುಗಳು, ವಿಚಾರಗಳು, ನಡೆನುಡಿ, ಸಂಸ್ಕೃತಿ, ಸಂಸ್ಕಾರಗಳು, ನಮ್ಮವರು ತಮ್ಮವರು, ನಮ್ಮ ಒಡೆ ಹುಟ್ಟಿದವರು ಎಲ್ಲವೂ ಬದಲಾಗಿದೆ. ಜನರಲ್ಲಿ ಪ್ರೀತಿ, ಪ್ರೇಮ, ಮಮತೆ, ಆತ್ಮೀಯತೆ, ಬಂಧು ಬಾಂಧವ್ಯ, ಬೀಗರು ನೆಂಟರು, ಕರುಣೆ, ಗುರು ಹಿರಿಯರಿಗೆ ಗೌರವ, ತಂದೆ ತಾಯಿಯವರನ್ನು ಗೌರವ ಕೊಡುವುದು ಅದು ದೂರ ಇರಲಿ. ಅವರನ್ನು ವೃದ್ಧಾಶ್ರಮದಲ್ಲಿ ಇಡುವುದು ಕಾಲ ಬಂತು. ಹೊಂಟು ಹೋಯಿತು ಒಳ್ಳೆ ಕಾಲ, ಬಂದಾಯಿತು ಕೆಡಗಾಲ. ಮನುಷ್ಯನ ಆಸೆಗೆ ಕೊನೆ ಇಲ್ಲದ ಕಾಲ. ಈಗಿನವರಿಗೆ ಹಣ ಇದ್ದರೆ ಸಾಕು, ಬೇರೆಯವರ ಗುಣ ಅವರಿಗೆ ಇಷ್ಟ ಇಲ್ಲ. ಸಂಪತ್ತು ಅದಂತ ಸೊಕ್ಕಿನ ಮರೆಯಬಾರದು. ಇದು ಶಾಶ್ವತವಲ್ಲ.
ಯಾವುದೇ ಒಂದು ಕಾರಣದಿಂದ ಹಾಳಾಗಿ ಹೋಗುತ್ತದೆ. ಬಡತನ ಮತ್ತು ಷರತ್ತು ಎಂದಿಗೂ ಶಾಶ್ವತವಿಲ್ಲ. ಗೋಡೆ ಮೇಲಿನ ಸುಣ್ಣ ಇದ್ದಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.